ಮೂಲಗಳನ್ನು ಭಾಗಲಬ್ಧ ಘಾತಾಂಕಗಳಾಗಿ ಪರಿವರ್ತಿಸುವುದು. ಇಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅದು ಮೂಲ ರೂಪದಲ್ಲಿರುತ್ತೆ. ಅದನ್ನ ನಾವು ಭಾಗಲಬ್ಧ ಸಂಖ್ಯೆಯುಳ್ಳ ಘಾತಸೂಚಿಗಳಾಗಿ ಬರೀಬೇಕು. ಅಂದ್ರೆ ರೂಟ್ ಫಾರ್ಮ್ ನಲ್ಲಿ ಇರುವಂತಹ ಪ್ರಶ್ನೆಗಳನ್ನ ನಾವು ರಾಷನಲ್ ಎಕ್ಸ್ಪನೆನ್ಸ್ ಆಗಿ ಬರಿಬೇಕು. ಈಗ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಪ್ರತಿಯೊಂದು ಯುಕ್ತಿಯು 7th ರೂಟ್ ಆಫ್ v ಕ್ಯೂಬ್ಗೆ ಸಮಾನವಾಗಿದೆಯೇ ಎಂದು ನಿರ್ಧರಿಸಿ. ಅಂದ್ರೆ ಒಂದು ಕೋಷ್ಟಕದ ರೂಪದಲ್ಲಿ, ಒಂದು ಟೇಬಲ್ನ ರೂಪದಲ್ಲಿ 3 ಯುಕ್ತಿಗಳನ್ನ ಕೊಟ್ಟಿದ್ದಾರೆ. ಈ 3 ಯುಕ್ತಿಯಲ್ಲಿ ಯಾವ ಯುಕ್ತಿಯು ಕೊಟ್ಟಿರುವ ಯುಕ್ತಿಗೆ ಸಮಾನವಾಗಿದೆ ಮತ್ತು ಯಾವುದು ಸಮಾನವಾಗಿಲ್ಲ ಅಂತ ನಿರ್ಧಾರ ಮಾಡಿ ನಾವು ಹೇಳಬೇಕಾಗಿದೆ. ಹಾಗಾಗಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಯುಕ್ತಿಯನ್ನ ಪರಿಗಣಿಸೋಣ. 7th ರೂಟ್ ಆಫ್ ವಿ ಕ್ಯೂಬ್ ಅಂದ್ರೆ ಘಾತಾಂಕದ ನಿಯಮದ ಪ್ರಕಾರ nth ರೂಟ್ ಆಫ್ ಎ ಇದ್ರೆ ಅದನ್ನ ನಾವು a ನ ಘಾತ 1/n ಅಂತ ಬರ್ಕೊಳ್ಬಹುದು. ಇಲ್ಲಿ 7th ರೂಟ್ ಇರೋದ್ರಿಂದ v ನ ಘನ ಅದರ ಘಾತ 1/7 ಅಂತ ನಾವು ಬರ್ಕೊಳ್ಬಹುದು. ಆದ್ರಿಂದ ಈ ಎರಡನೇ ಯುಕ್ತಿ ಬಂದು ಕೊಟ್ಟಿರುವ ಯುಕ್ತಿಗೆ ಸಮಾನವಾಗಿದೆ ಅಂತ ನಾವು ಹೇಳ್ಬೋದು. ಈಗ ಮತ್ತೆ ಘಾತಾಂಕದ ಘಾತ ನಿಯಮದ ಪ್ರಕಾರ a ನ ಘಾತ m ಅದರ ಘಾತ n ಆಗಿದ್ರೆ ಅದು ಬಂದು a ನ ಘಾತ m ಇಂಟು n ಗೆ ಸಮಾನವಾಗಿರುತ್ತೆ. ಹಾಗಾಗಿ ಇದು ಬಂದು v ನ ಘಾತ 3 ಇಂಟು 1/7ಕ್ಕೆ ಸಮಾನವಾಗಿರುತ್ತೆ. ಅಂದ್ರೆ 3 ಇಂಟು 1 ಬಂದು 3/7. ಹಾಗಾಗಿ ಈ ಮೂರನೇ ಯುಕ್ತಿ ಕೂಡ ಕೊಟ್ಟಿರುವ ಯುಕ್ತಿಗೆ ಸಮಾನವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಈ ಮೊದಲನೇ ಯುಕ್ತಿ ಯಾವುದಕ್ಕೆ ಸಮಾನವಾಗಿದೆ ಅಂತ ನೋಡೋಣ. v ನ ಘನಮೂಲ ಅದರ ಘಾತ 7. ಹಾಗಾಗಿ ಮತ್ತೆ ಘಾತಾಂಕದ ನಿಯಮದ ಪ್ರಕಾರ ಇದನ್ನ ನಾವು v ನ ಘಾತ 1/3 ಅದರ ಘಾತ 7 ಅಂತ ಬರಿಬೋದು. ಹಾಗಾಗಿ ಇಲ್ಲಿ ಅಂಶಗಳನ್ನ ನಾವು ಗುಣಿಸ್ಕೊಂಡ್ರೆ ನಮಗೆ ಸಿಗೋದು v ನ ಘಾತ 7/3. ಹಾಗಾಗಿ ಕೊಟ್ಟಿರುವ ಯುಕ್ತಿಯು v ನ ಘಾತ 3/7ಕ್ಕೆ ಸಮಾನವಾಗಿದ್ರೆ ಈ ಒಂದು ಮೊದಲನೇ ಯುಕ್ತಿ ಬಂದು v ನ ಘಾತ 7/3ಕ್ಕೆ ಸಮಾನವಾಗಿದೆ. ಹಾಗಾಗಿ ಮೊದಲನೇ ಯುಕ್ತಿ ಕೊಟ್ಟಿರುವ ಯುಕ್ತಿಗೆ ಸಮಾನವಾಗಿಲ್ಲ. ಈಗ ಎರಡನೇ ಪ್ರಶ್ನೆ ಕಡೆ ಗಮನ ಹರಿಸೋಣ. ಈ ಕೆಳಗಿನ ಸಮೀಕರಣವು g ≥ 0ಗೆ g 0 ಆಗಿರ್ಬೋದು ಅಥವಾ 0ಗಿಂತ ಹೆಚ್ಚಾಗಿರ್ಬೋದು. ಅಂದ್ರೆ g ಒಂದು ಪೂರ್ಣ ಸಂಖ್ಯೆ ಆಗಿರ್ಬೋದು, ಅದಕ್ಕೆ ನಿಜವಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ d ಒಂದು ಸ್ಥಿರಾಂಕವಾಗಿದೆ. d ನ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಈ ಕೊಟ್ಟಿರುವ ಸಮೀಕರಣದಲ್ಲಿ ನಾವು ಎಡಬದಿಯನ್ನ ಪರಿಗಣಿಸೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಬಂದು ಏನಾಗಿದೆ, 6th ರೂಟ್ ಆಫ್ g ನ ಘಾತ 5 ಅಂತ ಕೊಟ್ಟಿದ್ದಾರೆ. ಮತ್ತೆ ಘಾತಾಂಕದ ನಿಯಮದ ಪ್ರಕಾರ ನಾವು ಇದನ್ನ ಏನಂತ ಬರ್ಕೊಳ್ಬಹುದು, g ನ ಘಾತ 5 ಅದರ ಘಾತ 1/6 ಅಂದ್ರೆ 6ರಲ್ಲಿ 1ರಷ್ಟು ಅಂತ ಬರ್ಕೊಳ್ಬಹುದು. ಮತ್ತೆ ಘಾತಾಂಕದ ಘಾತ ನಿಯಮದ ಪ್ರಕಾರ ನಾವು ಇದನ್ನ g ನ ಘಾತ 5 ಇಂಟು 1 5/6 ಅಂತ ಬರ್ಕೊಳ್ಬಹುದು. ಹಾಗಾಗಿ ಕೊಟ್ಟಿರುವ ಸಮೀಕರಣದಲ್ಲಿ ಎಡಬದಿ ಬಂದು g ನ ಘಾತ 5/6ಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಈಗ ಈ ಕೊಟ್ಟಿರುವ ಸಮೀಕರಣವನ್ನ ಪರಿಗಣಿಸೋಣ. ಈ ಸಮೀಕರಣದ ಎಡಬದಿ ಬಂದು g ನ ಘಾತ 5/6ಕ್ಕೆ ಸಮವಾಗಿದೆ ಅಂತ ನೋಡಿದ್ವಿ ನಾವೀಗಷ್ಟೇ. ಇದು ಬಂದು g ನ ಘಾತ d ಗೆ ಸಮವಾಗಿರುತ್ತೆ. ಈಗ ನೀವು ಈ ಸಮೀಕರಣದ ಎರಡೂ ಬದಿಯಲ್ಲಿ ಗಮನಿಸಬಹುದು, ಎರಡೂ ಘಾತಾಂಕಗಳೇ ಆಗಿದೆ. ಅಷ್ಟೇ ಅಲ್ಲ, ಈ ಘಾತಾಂಕಗಳ ಬೇಸ್ ಬಂದು g ನೇ ಆಗಿದೆ. ಹಾಗಿದ್ದಾಗ ಇದರ ಘಾತಗಳು ಕೂಡ ಸಮವಾಗಿರಬೇಕು. ಅಂದ್ರೆ d ನ ಬೆಲೆ ಬಂದು 5/6ಕ್ಕೆ ಸಮವಾಗಿರ್ಬೇಕು. ಆದ್ರಿಂದ d ನ ಬೆಲೆ ಎಷ್ಟಾಗಿರುತ್ತೆ, 5/6 ಆಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಸಮೀಕರಣವು x > 0ಗೆ ನಿಜವಾಗಿದೆ ಮತ್ತು ಇಲ್ಲಿ d ಒಂದು ಸ್ಥಿರಾಂಕವಾಗಿದೆ. d ನ ಬೆಲೆ ಎಷ್ಟು? ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಒಮ್ಮೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಕೊಟ್ಟಿದ್ದೀರಾ ಅಂತ ಭಾವಿಸ್ತೇನೆ. ಈಗ ನಿಮಗೆ ಸಿಕ್ಕಿರುವ ಉತ್ತರ ಸರಿ ಇದೆಯಾ ತಪ್ಪಿದ್ಯಾ ಅಂತ ಪರಿಶೀಲನೆ ಮಾಡಿ ನೋಡೋಣ. ಈ ಕೊಟ್ಟಿರುವ ಸಮೀಕರಣದ
ಎಡಬದಿಯನ್ನ ಪರಿಗಣಿಸೋಣ. 1/7th ರೂಟ್ ಆಫ್ x. ಈಗ ಮತ್ತೆ ಛೇದದಲ್ಲಿ ಘಾತಾಂಕ ಕಂಡು ಬರ್ತಿದೆ, ಹಾಗಾಗಿ ಘಾತಾಂಕದ ನಿಯಮದ ಪ್ರಕಾರ ನಾವು ಛೇದವನ್ನ x ನ ಘಾತ 1/7 ಅಂತ ಬರೀಬಹುದು. ಈ ಛೇದದಲ್ಲಿರುವ ಘಾತಾಂಕವನ್ನ ನಾವು ಅಂಶದಲ್ಲಿ ಬರ್ಕೊಳ್ಬೇಕಾದ್ರೆ ಘಾತಾಂಕದ ಋಣಾತ್ಮಕ ನಿಯಮದ ಪ್ರಕಾರ ಹೇಗೆ ಬರಿಬಹುದು ನಾವು ಅಂದ್ರೆ, ಘಾತಾಂಕದ ಮೌಲ್ಯ ಅದೇ ಇರುತ್ತೆ, ಆದ್ರೆ ಘಾತದ ಚಿಹ್ನೆ ಬಂದು ಬದಲಾಗುತ್ತೆ. ಅಂದ್ರೆ ಇಲ್ಲಿ ಪ್ಲಸ್ ಇದ್ರೆ ಅಂಶಕ್ಕೆ ಹೋದಾಗ ಮೈನಸ್ ಆಗಿರುತ್ತೆ. ಹಾಗಾಗಿ ಇದು ಬಂದು x ನ ಘಾತ -1/7ಕ್ಕೆ ಸಮವಾಗಿರುತ್ತೆ. ಕೊಟ್ಟಿರುವ ಸಮೀಕರಣವನ್ನ ಪರಿಗಣಿಸ್ಕೊಳ್ಳೋಣ. ಈ ಸಮೀಕರಣದ ಎಡಬದಿ ಬಂದು x ನ ಘಾತ -1/7 ಈಕ್ವಲ್ ಟು x ನ ಘಾತ d. ಹಾಗಾಗಿ ಈ ಸಮೀಕರಣದ ಎರಡೂ ಕಡೆ ಘಾತಾಂಕಗಳಿದೆ ಮತ್ತು ಎರಡೂ ಘಾತಾಂಕಗಳ ಬೇಸ್ x ಆಗಿದೆ. ಹಾಗಿದ್ದಾಗ ಅದರ ಘಾತಗಳು ಕೂಡ ಸಮವಾಗಿರಬೇಕು. ಹಾಗಾಗಿ d ನ ಬೆಲೆ ಎಷ್ಟಾಗಿರುತ್ತೆ? -1/7 ಆಗಿರುತ್ತೆ. d ನ ಬೆಲೆ -1/7. ನಿಮಗೆ ಇದೇ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ವೆರಿ ಗುಡ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.